ಗ್ರಹ ಸೂರ್ಯಗ್ರಹದ ವಿಚಾರವನ್ನು ಹೇಳ್ತಿದ್ದಾರೆ. ರಾಜಗ್ರಹವು ಸೂರ್ಯ ರಾಜರಾಜನು ತೇಜ ಜಗದೊಳು ಜಾತಿ ಸಹಜ ರಾಜಗ್ರಹವು ಸೂರ್ಯ ರಾಜರಾಜನು ತೇಜ ಜಗದೊಳು ಜಾತಿ ಮಹಾರಾಜ, ಸೂರ್ಯದೇವನೆಂದರೆ ಆದಿ ಕಶ್ಯಪನ ಮಗನಾಗಿರುವಂತ ಸೂರ್ಯದೇವ. ನೋಡಿ, ಸೂರ್ಯ ವಂಶಾವಳಿಯಲ್ಲಿ ಆದಿಯಿಂದಲೂ ಕೂಡ ಆದಿ ನಾರಾಯಣ, ನಾರಾಯಣನ ಮಗ ಬ್ರಹ್ಮ, ಬ್ರಹ್ಮನ ಮಗ ಭೃಗು, ಭೃಗುವಿನ ಮಗ ಅಂಗರೀಚ, ಅಂಗರೀಚನ ಮಗ ಮೆಹಂಗರೀಚ, ಮೆಹಂಗರೀಚನ ಮಗ ಕಶ್ಯಪ, ಕಶ್ಯಪನ ಮಗನಾಗಿರುವಂತ ಸೂರ್ಯದೇವ, ಸೂರ್ಯದೇವರ ಮಗ ಶನಿ, ಶನಿಯ ಮಗ ಹಿಂದೂ, ಹಿಂದುವಿನ ಮಗ ನೈನೇಂದ್ರಿ, ನೈನೇಂದ್ರಿಯ ಮಗ ದುಂದುಮಾಂತ, ದುಂದುಮಾಂತನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ಮಗ ಲೋಹಿತಾಶ್ವ, ಲೋಹಿತಾಶ್ವನ ಮಗ ಶಿಂಬಳಾಪ, ಶಿಂಬಳಾಪನ ಮಗ ದಿಗು, ದಿಗುವಿನ ಮಗ ರಘು, ರಘುವಿನ ಮಗ ಅರಣ್ಯ, ಅರಣ್ಯನ ಮಗ ಮೃಗರಾಜ, ಮೃಗರಾಜನ ಮಗ ರಘುರಾಜ, ರಘುರಾಜನ ಮಗ ಅಜಮಹಾರಾಜ, ಅಜಮಹಾರಾಜನ ಮಗ ದಶರಥ, ದಶರಥನ ಮಗನಾದಂತ ಶ್ರೀರಾಮ, ಶ್ರೀರಾಮನ ಮಗ ಲವ, ಲವನ ಮಗ ಸಿಂಧು, ಸಿಂಧುವಿನ ಮಗ ಸಿಳ್ಳುಗೋಪಾಲ, ಸಿಳ್ಳುಗೋಪಾಲನ ಮಗ ನಂದುಗೋಪಾಲ, ನಂದುಗೋಪಾಲನ ಮಗ ವಸುದೇವ, ವಸುದೇವನ ಮಗ ಶ್ರೀಕೃಷ್ಣ, ಶ್ರೀಕೃಷ್ಣನ ಮಗ ಮನ್ಮಥ, ಮನ್ಮಥನ ಮಗ ಅನಿರುದ್ಧ. ಅರ್ಥ ಆಯ್ತಾ? ಯಾರಿಗೂ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಲಿಲ್ಲ ನಮ್ಮ ನಿಮಗೆ ಅರ್ಥ ಆಗಲ್ಲ, ನಮ್ಗೆ ಅರ್ಥ ಆಗಲ್ಲ. ನೋಡಿ, ಈ ಸೂರ್ಯ ವಂಶಾವಳಿಯಲ್ಲಿ ಇಷ್ಟು ರಾಜಾದಿರಾಜರುಗಳೆಲ್ಲರೂ ಕೂಡ ಈ ಭೂಮಿಯನ್ನು